ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಂಡೇ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀವಿ. ಇವತ್ತು ಚಿಕನ್ ಚಾಪ್ಸ್, ಹಂಗೆ ಇಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಿರಿಯಾನಿಗೆ ಹಾಕೋಕ್ಕೆ. ಸೊ ಸಂಡೇ ಅಲ್ವಾ, ಹಾಗಾಗಿ ಸ್ಪೆಷಲ್ ಮಾಡೋಣ ಅಂತ ಇವತ್ತೆಲ್ಲ ರೆಡಿ ಮಾಡಿ. ಆ್ಯಕ್ಚುಲಿ ಕಬಾಬ್ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೆ. ನಮ್ಮಲ್ಲಿ ಚಿಕನ್ ಕಡಿಮೆ ತಂದುಬಿಟ್ಟಿದ್ದಾರೆ, ತೊಗೊಂಡು ಬರೋಕ್ಕೆ ಹೇಳಿಲ್ಲ ನೀನು ಅಂತ. ನಮ್ಮ ಮನೇಲಿ ಆಲ್ಮೋಸ್ಟ್ ಚಿಕನ್ ಕಬಾಬ್ಗೆ ಸ್ಕಿನ್ ಇರೋದು ಹಾಕಿಸ್ತಾರೆ ನಮ್ಮ ಮನೆಯವರು ಸಪ್ರೇಟಾಗಿ. ಹಾಗಾಗಿ ನಾನು ಹೇಳಿಲ್ಲ ಅಂದ್ಬಿಟ್ಟು ತಂದಿಲ್ಲ ಅವರು. ಸೊ ಓಕೆ, ಇವಾಗ ಅರ್ಜೆಂಟ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಭಾನುವಾರ ಗೊತ್ತು, ಚಿಕನ್ ತಿಂದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಚಿಕನ್ ಅಂದ ತಕ್ಷಣ ಎಲ್ಲ ಕೆಲಸ ಅಲ್ಲೇ ಬಿದ್ದಿದೆ, ಪಾತ್ರೆ ಕೆಲಸ ಎಲ್ಲ. ಸೊ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಬೇಗ ಮುಗಿಲಿ ಅಂತ. ಬ್ರೇಕ್ಫಾಸ್ಟ್ ಇನ್ನೂ ತಿಂದಿಲ್ಲ, ಬ್ರೇಕ್ಫಾಸ್ಟ್ಗೆ ಇದು ರೆಡಿ ಮಾಡ್ತಾ ಇರೋದು. ಸೊ ಎದಳೋದು ಲೇಟು, ಮಾಡೋದಂತೂ ಇನ್ನೂ ಲೇಟ್. ನಾನೊಂದೇನಾದ್ರು ಮಾತಾಡ್ಲಾ? ಮಾತಾಡ ನನ್ನ ಕಡೆ ಆ ಜನ ನಾಯಿ ಪಾರ್ಕಲ್ಲಿ ವಾಕ್ ಮಾಡ್ತಿದ್ವಲ್ಲ, ಏನೋ ಇರೋ ಇವ್ಲಡಿ ಇವನು ವಿಡಿಯೋ ಮಾಡ್ತಾನಂತೆ. ಆಯ್ತಾ? ಹೇಳ. ಪಾರ್ಕಲ್ಲಿ ಅವತ್ತೇನ ಅಮ್ಮ ಏನ್ ಮಾಡ್ತಿದ್ದಂತೆ ಅಂತ ಕೇಳಿದಕ್ಕೆ ಇಡ್ಲಿ ಮತ್ತೆ ಏನೋ ಚಿಕನ್ ಸಾರ ಮನೆ ಅದು ಚಿಕನ್ ಸಾರು. ಆ ಚಿಕನ್ ಸಾರು ಮಾಡ್ತೀನಿ ಅಂದಿದ ತಕ್ಷಣ ನಾಯಿಗಳೆಲ್ಲ ತಿರುಗಿ ನೋಡ್ತಾವ ನಮ್ಗೆ. ಚಿಕನ್ ಅಂತ ಅದಕ್ಕೂ ಆಸೆ ಆಗ್ಬಿಟ್ಟೈತೆ ಅದಕ್ಕೆ. ಸೊ ಫ್ರೆಂಡ್ಸ್, ಬಿರಿಯಾನಿ ಸೂಪರ್ ಆಗಿ ರೆಡಿ ಆಗಿದೆ. ಇವಾಗ ತಿಂತಾ ಇದೀವಿ ಸರ್ವ್ ಮಾಡಿಕೊಂಡು. ಗ್ರೀನ್ ಚಿಕನು ರೆಡಿ ಆಗಿದೆ. ಬೇಡವಾ ಹಾಕ್ಬಿಟ್ಟು ಇವಾಗ ತಿನ್ನದೆ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ಬಾಲಿಂಗ್ ಯಾರು ಮಾಡ್ತಾವ್ರೆ? ಇದು ಮಾಡ್ತಾ ಇದೀಯ ಬಾಲಿಂಗು? ಚೆನ್ನಾಗಿ ತಿನ್ನೋದು ಇವಾಗ ಅಷ್ಟೇ. ತಿಂದ್ಬಿಟ್ಟು ಹೊರಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ, ನೋಡೋಣ. ಓಕೆನಾ? ಹೋದ್ರೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಜೊತೆಲಿ ಬನ್ನಿ. ಓಕೆ, ಸಂಡೆ ಸ್ಪೆಷಲ್ ಟಂಕಣ. ಸೊ ಫ್ರೆಂಡ್ಸ್, ಇವಾಗ ಎಲ್ಲರೂ ಮಾಲ್ಗೆ ಹೋಗ್ತಾ ಇದೀವಿ, ಗೋಪಾಲನ್ ಮಾಲ್ಗೆ. ಕರ್ಚೀಫ್ ಇಲ್ವಾ? ಒಳಗೆ ಹೋಗಿ ಎತ್ಕೋಬೋಗು. ಸೊ ಇವನು ರೆಡಿ ಆಗವನೆ. ಇವನು ಯೂಟ್ಯೂಬ್ ಮಾಡೋಕ್ಕೊಂದು ನಮ್ಮ ಮನೇಲಿ ಒಂದು ಹಳೆ ಫೋನ್ ಇದೆ, ಅದು ಎತ್ಕೊಂಡವನೆ. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ನೆಕ್ ಪೀಸ್ ಮಾಮೂಲಿ ಬ್ಯಾಂಗಲ್, ಇಯರಿಂಗ್ಸ್ ಚೇಂಜ್ ಮಾಡೋಕೆ ಒಳ್ಳೆ ಯಾಕೋ ಡ್ರೆಸ್ ಇಲ್ಲ, ಹಾಗಾಗಿ ಇವಾಗ ಹೊರಡೋಣ. ಏನೇ ಅವೆಲ್ಲ ಎತ್ಕೊಂಬೇಡ ಚಿನೋ ರೀ. ಎಲ್ಲ ಫೋನು ಎತ್ಕೊಂಬತ್ತವ್ರಲ್ರಿ, ಓಡ್ದೇ ಇರೋ ಫೋನ್ನೆಲ್ಲ. ಹಾ, ಕಿತ್ಕೋ ಫೋನ್, ಕಿತ್ಕೋ ಫಸ್ಟ್ ನನ್ನ ಹತ್ರ. ಬೇಡ ಫೋನು ಹೇಳಿದ್ ಮತ್ತೆ ಕೇಳ್ಬೇಕಿಲ್ಲ, ನೀವು ಬರಬೇಡ, ಇಲ್ಲೇ ಇರು. ಸೊ ತಗೊಳ್ಳೋ ಅಂಥದ್ದು ಏನೂ ಇಲ್ಲ, ಸುಮ್ಮನೆ ತಿರುಗಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಬಟ್ ಅಲ್ಲೋದ್ಮೇಲೆ ಏನಾಗುತ್ತೆ ನನಗೂ ಐಡಿಯಾ ಇಲ್ಲ. ಯಾಕಂದರೆ ಒಂದು ಕಡೆ ಹೋದಾಗ ಬೇಡದಿರೋವೆಲ್ಲ ತೊಗೊಳ್ಳೋದು ಕಾಮನ್ ಅಲ್ವಾ, ಹಾಗಾಗಿ ಸೊ ಹೊರಟಿದ್ದೀವಿ ಇವಾಗ. ರೆಡಿ ಔಟ್ಫಿಟ್ ನೋಡಿ ಅವಳು ಔಟ್ಫಿಟ್ ನೋಡಿ. ನಾನೇ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಮೇಕಪ್ ಮಾಡ್ಕೊಂಡಿದ್ದೀನಿ. ಅವಳೇ ಮೇಕಪ್ ಮಾಡ್ಕೊಂಡಿದ್ದಾಳೆ, ಅವಳೇ ಆರ್ಟಿಸ್ಟ್ ಆಗ್ಬಿಟ್ಟವಳೆ. ಮಾಮೂಲಿ ಪ್ಯಾಂಟ್, ಕ್ರಾಪ್ ಟಾಪ್, ಒಂದು ಬ್ರೇಸ್ಲೆಟ್ ಕೊಡಿಸಿದೆ ಮೊನ್ನೆ. ಹೌದು, ನಿಮ್ಗೆ ಅದೆಲ್ಲ ತೋರಿಸೇ ಇಲ್ಲ ಅಲ್ವಾ? ನಾನು ಮೊನ್ನೆ ಊರಿಗೆ ಹೋಗ್ಬೇಕಾದ್ರೆ ಅವಳಿಗೊಂದು ಬ್ರೇಸ್ಲೆಟ್ ತಂದಿದ್ದೆ, ತುಂಬಾ ಚೆನ್ನಾಗಿದೆ. ಗೋಲ್ಡ್ ಬಟ್ ಹಾಳು ಮಾಡ್ತಾಳೆ ಇವಳು ಎಲ್ಲಾನು. ಇದು ಗೋಲ್ಡ್ ಕಲರ್ ಅಲ್ಲಿ ಬರುತ್ತೆ. ನನಗೆ ಸಿಲ್ವರ್ ಬೇಕು ಅಂದ್ಬಿಟ್ಟು ಸಿಲ್ವರ್ ತರಿಸ್ಕೊಂಡೆ. ಸಿಲ್ವರ್ ಬೇಕು ಅಂತ ತರಿಸ್ಕೊಂಡೆ, ಗಾಳಿಗೆಲ್ಲ ಕೂದಲೆಲ್ಲ ಮಕ್ಕಳು ಹೋಗೋಣ. ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಲೆಸ್ ಮಾಮೂಲಿ ಮೀಶೋದಲ್ಲಿ ತರಿಸಿದ್ನಲ್ಲ, ಅದು ಒಂದೊಂದು ಪೀಸ್ ಹಾಕೊಂಡಿದ್ದೀವಿ ಅಲ್ಲ. ಸೊ ಇದೇನು ಜಾಸ್ತಿ ಲಾಂಗೆಸ್ಟ್ ಗೋಲ್ಡ್ ಕಲರ್ ಇರಲ್ಲ, ಅಂದರೆ ಈ ಥರ ಹೊರಗೆ ಹೋಗುವಾಗ ಯೂಸ್ ಮಾಡಿಕೊಂಡು ಇಲ್ಲ ರೀಲ್ಸ್ ಮಾಡುವಾಗ ಯೂಸ್ ಮಾಡಿಕೊಂಡು ವಾಪಸ್ ಅಲ್ಲೇ ಇಡಬೇಕು, ಆವಾಗ ಚೆನ್ನಾಗಿರುತ್ತೆ. ಇವ್ರು ಪರ್ಮನೆಂಟಾಗಿ ಹಾಕ್ಕೊಂಡು ಒಂದು ಸರ ಆಲ್ರೆಡಿ ಫುಲ್ ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅಜ್ಜಿ ಮನೆಗೆ ಹೋಗ, ನೀನು ಹೋಗ್ತೀಯ? ಅಜ್ಜಿ ಮನೆಗೆ ಬಿಟ್ಟೋಗ್ಲ ನಿನ್ನ? ಅಜ್ಜಿ ಮನೆಗೆ ಹೋಗಲ್ಲ ಅಂತ ಶೆಕೆ ಆಗ್ತದೆ. ನಾನು ಮೇಕಪ್ಪಲ್ಲಿ ಹೊಟ್ಟೋಗುತ್ತೆ, ಕರ್ಕೊಂಡು ಹೋಗ್ತಾರೆ. ಆಟೋ ಸಿಗ್ಲಿಲ್ವಂತ, ಅದಕ್ಕೆ ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕು ಮನೆ. ಅದಕ್ಕೆ ಇವಳು ಗರಂ ಆಗಿದ್ದಾಳೆ. ಚಿಲ್ಲಿ ಚಿಕನ್ 65 ಆಗೋಳಿಗೆ.
ಚಿಕನ್ 65 ಸಂಡೇ ಸ್ಪೆಷಲ್ ನಮ್ಮ ಪ್ರತೀಕ್ಷಾ. ಸೊ ಫ್ರೆಂಡ್ಸ್, ಫ್ಲೈಓವರ್ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಬಾ ಇಲ್ಲಿ ಪಾಪು, ಅಲ್ಲಿ ಅಕ್ಕನ ಥರ ನಿಂತ್ಕೊಪ್ಪ, ಫೋಟೋ ಮಾಡ್ತೀನಿ, ನಿಂತ್ಕೊಳ್ಳಿ. ಸೊ ನಾವಿವಾಗ ಡಿಮಾರ್ಟ್ಗೆ ಎಂಟ್ರಿ ಆಗಿಲ್ಲ, ಇನ್ನು ಗೋಪಾಲನ್ ಮಾಲ್ ಎಂಟ್ರಿ ಆಗಿದ್ದೀವಿ. ಡಿಮಾರ್ಟ್ಗೆ ಇನ್ನೂ ಹೋಗಿಲ್ಲ. ಮೇಲೆಲ್ಲ ಹೋಗ್ತಾ ಇದ್ದಾರೆ ನಮ್ಮ ಮನೆಯವ್ರು. ಅಲ್ಲಿ ಏನೂ ಇಲ್ಲ, ಎಲ್ಲ ಖಾಲಿ ಖಾಲಿ ಇದೆ. ಶಾಪ್ಗಳೆಲ್ಲ ಏನೂ ಇನ್ನೂ ಬಂದಿಲ್ಲ ಬ್ರ್ಯಾಂಡ್ಗಳು. ಸೊ ಇವಾಗ ಹೋಗ್ತಾ ಇರೋದು ಟೆಕ್ಸ್ಟ್ ಮಾರ್ಟ್ಗೆ. ಸೊ ಇಲ್ಲಿ ಹೋಗಿದ್ವಿ. ಬಟ್ ನನಗೇನಿಲ್ಲ, ಏನು ಬಟ್ಟೆಗಳು ಇಷ್ಟನೇ ಆಗಲಿಲ್ಲ. ಅಷ್ಟೊಂದು ರಾಶಿ ಬಟ್ಟೆಗಳಿತ್ತು. ಬಟ್ ನನ್ನ ಮಗಳಿಗೆ ಒಂದು ಟಾಪ್ ಮಾತ್ರ ನೋಡಿದ್ದೆ, ಅದು ತಗೊಳ್ಳೋಣ ಅಂತ ಹೋಗಿದ್ವಿ. ಯಾಕಂದರೆ ಎಕ್ಸ್ಚೇಂಜ್ ಇರಲ್ಲ. ನಾನು ಮೊನ್ನೆ ಹೋದಾಗ ಶುಕ್ರವಾರ ನೋಡ್ಕೊಂಡು ಬಂದಿದ್ದೆ. ಅವಳು ಕೆಲವೊಂದು ಡ್ರೆಸ್ಗಳೆಲ್ಲ ಹಾಕಿನೇ ತೋರಿಸ್ಬೇಕು, ಇಲ್ಲಾಂದ್ರೆ ಕಂಫರ್ಟಬಲ್ ಇರಲ್ಲ. ಹಾಗಾಗಿ ಬ್ಲ್ಯಾಕ್ ಕಲರ್ ಮಿನಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನಾನು ಇದು ಹಾಕೊಳ್ತೀನಿ ಈ ಥರ ತಗೊಂಡು ಅಂತ ನಮ್ಮ ಮನೆಯವ್ರಿಗೆ ಹಂಗೆ ರೇಗಿಸ್ತಾ ಇದ್ದೆ. ಬಟ್ ಅವ್ರು ಏನೇ ಹೇಳಲ್ಲ, ನಿನ್ಗೆ ಏನು ಬೇಕು ತಗೊಂಡು ಹಾಕೋ, ತಲೆನೇ ಕೆಡ್ಸ್ಕೋಬೇಡ ಅಂತಾರೆ ಅವ್ರು. ಇವರೆಲ್ಲ ಹೇಳಿದ ಮಾತೆಲ್ಲ ಕೇಳಲ್ಲ ಅವರು. ಬಟ್ಟೆಗೆಲ್ಲ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ ನಮ್ಮ ಮನೇಲಿ. ಏನು ಬಟ್ಟೆ ಬೇಕಾದ್ರೆ ಹಾಕೋಬೋದು. ಸೊ ನನಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ನಾನು ಅದನ್ನು ತಗೊಳ್ತೀನಿ ಅಷ್ಟೇ. ಹಂಗನ್ಬಿಟ್ಟು ನಾನೇನು ತಗೊಂಡಿಲ್ಲ. ಅದು ನನ್ನ ಮಗಳಿಗೆ ನೋಡ್ತಿದ್ದೆ, ಅವಳು ಯಾಕೋ ಬೇಡ ಅಂದ್ಲು, ಹಾಗಾಗಿ ಅಲ್ಲೇ ಬಿಟ್ಟು ಬಂದ್ವಿ. ಪುಷ್ಪದ ಥರ ಸ್ಟೈಲ್ ಮಾಡ್ತಾವಳು ಅವಳು. ಅಷ್ಟು ಒಂದು ರಾಶಿ ಬಟ್ಟೆ ಇದೆ, ಯಾವ ಬಟ್ಟೆನೂ ಇಷ್ಟ ಆಗಲಿಲ್ಲ, ಕಂಫರ್ಟಬಲ್ ಇಲ್ಲ ನನಗೆ. ಸೊ ನಾನು ಎಲ್ಲಿ ತೊಗೊಳ್ತೀನಿ, ಅಜಿಯೋದಲ್ಲೇ ಆಲ್ಮೋಸ್ಟ್ ನಾನು ಶಾಪ್ ಮಾಡೋದು. ಹಾಗಾಗಿ ನಂಗೆ ಬೇರೆ ಬಟ್ಟೆಗಳೆಲ್ಲ ಕಂಫರ್ಟಬಲ್ ಆಗಲ್ಲ. ಮಕ್ಳಿಗೆ ಆಗ್ಬೋದು, ನಮಗೆ ಆಗ್ಬೋದು. ಕ್ಲೀನಾಗಿ ಗೊತ್ತಾಗೋದಿಲ್ಲ, ಎಲ್ಲ ಇದೆ ಮುಚ್ಕೊಳ್ತದೆ. ಸೊ ಟೆಕ್ಸ್ಟ್ ಮಾರ್ಟಲ್ಲಿ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಒಂದು ಟಾಪ್ ಮಾತ್ರ ತೊಗೊಂಡೆ ನನ್ನ ಮಗಳಿಗೆ ಜೀನ್ಸ್ಗೆ. ಅದು ನೋಡಿದ್ದೆ 15 ಇಯರ್ಸ್ದು, ಬಟ್ ಅದು ಆಲ್ರೆಡಿ ಯಾರೋ ಎತ್ಕೊಂಡ್ಬಿಟ್ಟಿದ್ರು. ಸರಿ ಅಂದ್ಬಿಟ್ಟು 10 to 12 ಇಯರ್ಸ್ದು ತೊಗೊಂಬಂದೆ ಅವಳಿಗೆ. ಇವಾಗ ಪ್ರೆಸೆಂಟ್ಲಿ ಆಗುತ್ತೆ, ಇಟ್ಕೊಂಡೆಲ್ಲ ಹಾಕೋಕ್ಕಾಗಲ್ಲ. ಸೊ ಪಾರ್ಟಿ ವೇರ್ದು ಚೆನ್ನಾಗಿತ್ತು. ಸೊ ಹಾಗೆ ಇವಾಗ ನಾವು ಬಂದಿರೋದು ಡಿಮಾರ್ಟ್ಗೆ. ಡಿಮಾರ್ಟಲ್ಲಿ ಬಂದು ನಾನು ಬೇರೆ ಡ್ರೆಸ್ಗಳೆಲ್ಲ ನೋಡಿದ್ನ. ಸೊ ಯಾವುದು ನನಗೆ ಹಿಡೀಲಿಲ್ಲ. ಸೊ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟು ಸ್ಲಿಪ್ಪರ್ ಕಡೆ ಬಂದೆ. ಸೊ ಡೈಲಿ ಯೂಸ್ಗೆ ಒಂದು ಸ್ಲಿಪ್ಪರ್ ಬೇಕಿತ್ತು, ಹಾಗಾಗಿ ಅದನ್ನು ತೊಗೊಂಡೆ. ಬ್ರೌನ್ ಕಲರ್ ಚೆನ್ನಾಗಿತ್ತು, ಡಿಸೆಂಟ್. ಬ್ಲೂ ಕಲರ್ ಒಂಥರ ಕೇಳೋಣ, ಮಾತಾಡ್ತಿದ್ರು. ಬೇಡ ಒಂಥರ ಅನ್ಸುತ್ತೆ ನನಗೆ. ತಗೋ ಈ ಲೈಟ್ ಬ್ಲೂ ಅದರಿಂದ ಹಾಂ ರೀ, ಕಲರ್ ಓವರ್ ಅನ್ಸಲ್ವ ರೀ? ಇದು ಅಸಹ್ಯವಾಗಿಲ್ವಾ? ಇದು ಡಿಸೆಂಟ್ ಇದೆ. ಇದು ಬಿಟ್ಟರೆ ನೀವೇ ಸೆಲೆಕ್ಟ್ ಮಾಡಿ, ನಂಗೆ ಗೊತ್ತಾಗ್ತಿಲ್ಲ. ಕಂಪ್ಲೀಟ್ ಆಗ್ತಿದೆ. ಈಗ ಬರ್ಡ್ಸ್ಗೆ ತಗೋ. ಹಾಂ, ಇದು ಓಪನ್ ಮಾಡೋಕೆ ಹಿಡಿಯೋದು. ಈ ಥರ ಟ್ಯಾಪ್ ಓಪನ್ ಮಾಡಿ ತೊಗೊಳ್ತೀಯಾ? ಬಿಡಪ್ಪ, ಬೇಡವಾ? ಬೇರೆ ಥರ ನೋಡ್ತೀಯಾ? ಇದು ನನ್ನ ಫ್ರೆಂಡ್ ಹತ್ರ ಒಬ್ಳ ಹತ್ರ ಐತಿದು. ಬೇಡ, ಅದು ಇರೋದೆಲ್ಲ ಬೇಡ, ಇಲ್ದಿರೋದು ಬೇಕು. ಈ ಥರದ್ದು ಬೇಡ, ಇದು ಚೆನ್ನಾಗಿದೆ. ಬಾತೀನಿ ಇದು ಸ್ಮಾಲರ್ ತಗೋ ಸಾಕು. ಹಾಂ, ಸ್ಮಾಲ್ ತಗೋ. ಇದು ಕಿತ್ತೋಗತ್ತಿದ್ದು ಬೇಡ. ಹಾಂ ಆಯ್ತಾ? ಇದು ಕಿತ್ತೋಗತ್ತಿದ್ದು ಕಟ್ಟಾಗತ್ತೆ ಯೂಸ್ ಮಾಡ್ತಾ ಮಾಡ್ತಾ. ಇದು ಕಟ್ಟಾಗಲ್ಲ, ಯಾಕಂದರೆ ಇದು ಟ್ಯಾಗ್ ಇದೆ ನೋಡಿ. ಅಷ್ಟು ಬೇಗ ಕಟ್ಟಾಗಲ್ಲ, ಇದು ಬೇಗ ನೋಡಿ. ಅದು ಪಾಪೆಟ್ ತೊಗೊಂಡ್ರೆ ನಿನ್ಗೆ ಆಟ ಆಡೋಕ್ಕಾಗತ್ತೆ ಅಷ್ಟೇ, ಅದು ಯೂಸ್ ಆಗಲ್ಲ. ಬಟ್ ಇದು ತೊಗೊಂಡ್ರೆ ಯೂಸ್ ಮಾಡ್ಬೋದು ನಾವು ಇಟ್ಕೊಂಡು ಸುಮಾರು ದಿವಸ. ಪಾಪೆಟ್ ಅಷ್ಟು ಬಳಕೆ ಬರಲ್ಲ. ಅದನ್ನೇ ತೊಗೊಳ್ಳೋಣ ಫೈನಲ್ಲ? ಕ್ಲೀನಾಗಿ ಚೆಕ್ ಮಾಡು. 100 ರೂಪೀಸ್. ಸ್ಲಿಂಗ್ ಇದೆಯಾ ನೋಡಿ ಫಸ್ಟ್. ಇವಾಗ ಬಂದು ಬ್ಯಾಗ್ ಸೆಲೆಕ್ಷನ್ ಮಾಡ್ತಾ ಇರೋದು ಗೋಪಾಲನ್ ಮಾಲಲ್ಲೇ ಹೊಸದಾಗಿ ನ್ಯೂ ಶಾಪ್ ಓಪನ್ ಆಗಿದೆ. ಅದು ಬಂದು V2 ಅಂತ. ಸೊ ಅಲ್ಲಿ ಬ್ಯಾಗ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಯಾವ್ದು ಕಂಫರ್ಟಬಲ್ ಇರುತ್ತೆ ಅಂತ. ಸೊ ಈ ಬ್ಯಾಗೆಲ್ಲ ಚೆನ್ನಾಗಿದೆ, ಬಟ್ ಹ್ಯಾಂಡ್ಗೆ ಹಾಕೊಂಡು ಹೋಗ್ಬೋದು. ಬಟ್ ಇದಕ್ಕೆ ಸ್ಲಿಂಗ್ ಇಲ್ಲ. ಸೊ ಈ ಥರ ಶಾಪಿಂಗ್ ಹೋದಾಗ ವೇಸ್ಟ್ ಆಗುತ್ತೆ. ಈ ಪಾರ್ಟಿ ವೇರ್ಗೆಲ್ಲ ಓಕೆ, ನಾವೇನು ಅಷ್ಟು ಪಾರ್ಟಿಗೆ ಹೋಗಲ್ಲ. ನಾವು ಆಲ್ಮೋಸ್ಟ್ ಹೋಗೋದೆ ಮಾಲ್ಗಳಿಗೆ ಇಲ್ಲ ಶಾಪಿಂಗ್ಗಳಿಗೆ.
ಸೊ ಹಾಗಾಗಿ ಇದು ಹಿಂಗೆ ಕೈಲಾಡ್ಕೊಂಡು ಹೋಗೋದು ತುಂಬಾ ಬರ್ಡನ್ ಅನಿಸುತ್ತೆ. ಯಾಕೆ ಅಂದರೆ ನನ್ನ ಮಕ್ಕಳು ಇದ್ದಾರೆ, ಮಕ್ಕಳನ್ನೆಲ್ಲ ಮೇಂಟೈನ್ ಮಾಡಿ ಬ್ಯಾಗ್ ಮೇಂಟೈನ್ ಮಾಡೋದ್ರಲ್ಲಿ ತಲೆ ಕೆಡುತ್ತೆ. ಹಾಗಾಗಿ ಬೇಡಪ್ಪ ಅಂದ್ಬಿಟ್ಟು ಸ್ಲಿಂಗ್ ಇರೋ ಬ್ಯಾಗ್ನೇ ಹುಡುಕ್ತಿದ್ದೆ. ಫೈನಲಿ ಒಂದು ಬ್ಯಾಗ್ ಸಿಕ್ತು. ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು, ಜಾಸ್ತಿ ಏನು ಕಾಸ್ಟ್ ಇಲ್ಲ. ಸೊ ನಾನು ಬ್ಯಾಗ್ಗೆ ಆಗಲಿ ಕೆಲವೊಂದಕ್ಕೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಬ್ರ್ಯಾಂಡೆಡ್ ಬೇಕು ಅನ್ನೋ ಥರ. ಯಾಕೆ ಅಂದರೆ ತುಂಬಾ ವೆಯ್ಟ್ ಜಾಸ್ತಿ ಇದ್ದರೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಇಷ್ಟೆಲ್ಲ ಬ್ಯಾಗ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಬರೋ ಅಷ್ಟರಲ್ಲಿ ನಮ್ಮ ಮನೆಯವರು ನನ್ನ ಮಗನ ಕಾರಲ್ಲಿ ಮತ್ತು ಈ ಥರ ಇದೇನು ಹೇಳ್ತಾರೆ ಗೊತ್ತಿಲ್ಲ, ಸ್ಕೂಟರ್ ಥರ ಇದರಲ್ಲೆಲ್ಲ ಆಟ ಆಡಿಸ್ಕೊಂಡಿದ್ರು. ಸೊ ಆ ವಿಡಿಯೋನು ಹಾಕೋಣ ಅಂದರೆ ಫುಲ್ಲು ಲೆಂತ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸಾಕು ಇಷ್ಟೇ ಅಂದ್ಬಿಟ್ಟು ಇಲ್ಲಿ ಇಷ್ಟನ್ನೇ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಅಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊಂಬರೋ ಅಷ್ಟರಲ್ಲಿ ಇಲ್ಲಿ ಏನೋ ಒಂದು ಪ್ರೋಗ್ರಾಮ್ ಬೇರೆ ನಡೆಸ್ತಾ ಇದ್ರು, ಸಿಕ್ಕಾಪಟ್ಟೆ ಗಲಾಟೆ. ಸೊ ಇವಾಗ ನಮ್ಮ ಶಾಪಿಂಗ್ ಎಲ್ಲ ಮುಗೀತು, ಇಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ. ಏನೂ ತರಲ್ಲ ಅಂತ ಹೋಗಿ ಇಷ್ಟೆಲ್ಲ ತೊಗೊಂಡಿದ್ದೀನಿ. ನಮ್ಮ ಮನೆಯವ್ರು ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನನ್ನ ಮಗಳದ್ದು ಬ್ಯಾಗ್ದು ಹುಚ್ಚು, ನನ್ನ ಮಗನಿಗೆ ಅವನ ಆಟ ಸಾಮಾನು ಹುಚ್ಚು. ಚಾಕ್ಲೇಟ್ ಎಲ್ಲಿ ಅಂತ ಕೇಳ್ತಾನೆ. ಅಲ್ಲಿ ಚಾಕ್ಲೇಟ್ ಸೆಲೆಕ್ಟ್ ಮಾಡಿದ ಅಲ್ಲೇ ಇಟ್ಬಿಟ್ಟು ಯಾಮರ್ಸ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಹಾಗಾಗಿ ಅಮ್ಮ ಚಾಕ್ಲೇಟ್ ಕೊಡು ಅಂತ ಇದ್ದಾನೆ. ಅವ್ನು ಇದೊಂದು ಟಾಯ್ ತೊಗೊಂಡ್ಬಿಟ್ಟು ಅದು ನಾನು ಮಾಡ್ತೀನಿ ಅಂತ ಇದ್ದಾನೆ. ಇಲ್ಲಿ ಚಿಕ್ಕಾಬಟ್ಟೆ ಗಲಾಟೆ ಬೇರೆ, ನೀನು ಬೇರೆ ಕುಯ್ ಅನ್ಸ್ಬಿಡ, ಸುಮ್ಮನಿರು ಅಂತ ಹೇಳಿ ಬೈತಾ ಇದ್ದೀನಿ. ಸೊ ಇಲ್ಲಿ ಬಂದು ನಮ್ಮ ಮಕ್ಕಳು ಮಾತ್ರ ಅಲ್ಲ, ನಮ್ಮಲ್ಲಿ ದೊಡ್ಡದೊಂದು ಪಾಪ ಇದೆ, ಅದೂ ಆಟ ಸಾಮಾನು ತೊಗೊಂಡಿದ್ದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದನ್ನು ನಮ್ಮ ಮನೆಯವ್ರು ಆಟ ಆಡ್ತೀನಿ ಅಂತ ತೊಗೊಂಬಂದಿದ್ದಾರೆ. ನಿಮ್ಗೆ ಯಾರಿಗೆಲ್ಲ ನೆನಪಿದೆ ಈ ಟಾಯ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೆಲ್ಲ ಚಿಕ್ಕದ್ರಲ್ಲಿ ತುಂಬಾ ಬರ್ತಿತ್ತು ನಾವೆಲ್ಲ ಚಿಕ್ಕವರಿದ್ದಾಗ. ಚೆನ್ನಾಗಿದೆ ಇದೊಂಥರ ಟಾಯಿ. ಸೊ ಹಾಗಾಗಿ ನಮ್ಮ ಮನೆಯವ್ರು ತೊಗೊಂಡಿದ್ದಾರೆ. ಅದು ಹೆಂಗೆ ಆಡಿಸ್ತಾ ಇದ್ದಾರೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಮಕ್ಕಳೆಲ್ಲರೂ ಅವರು ಟ್ರೈ ಮಾಡ್ತಾ ಇದ್ದಾರೆ. ನೋಡಿ, 2 ಬಂದಿತ್ತದು, ಪ್ಯಾಕ್ ಆಫ್ 2 ಇರುತ್ತೆ. ನನ್ನ ಮಗ ನೋಡಿ ಇವಾಗ ಅವನು ಎಷ್ಟು ಚೆನ್ನಾಗಿ ಆಡಿಸ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ನೆನ್ನೆ ಡಿಮಾರ್ಟ್ಗೆ ಹೋಗಿ ಬಂದ್ವಲ್ಲ, ಏನೇ ತಂದೆ ಅಂತ ತೋರ್ಸೋಕ್ಕೆ ನಂಗೆ ಟೈಮೇ ಇರಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ, ಇದೇ ವ್ಲಾಗಲ್ಲೇ ಹಾಕ್ಬಿಟ್ಟಿರ್ತೀನಿ. ಸೊ ಅಲ್ಲಿಗೆ ಇವಾಗ ಡಿಮಾರ್ಟ್ ಒಂದು ಟೆಕ್ಸ್ಟ್ ಮಾಲ್, ಮಾಮೂಲಿ ಗಾಂಧಿ ಬಜಾರಲ್ಲಿ ಇದೆಯಲ್ಲ, ಅದು ಅಲ್ಲೂ ಓಪನ್ ಆಗಿದೆ ಟೆಕ್ಸ್ಟ್ ಮಾಲು. ಅಲ್ಲಿಗೂ ಹೋಗಿದ್ವಿ. ಅಲ್ಲಿ ಏನು ತೊಗೊಂಡೆ ಅಂದರೆ ಈ ಬ್ಯಾಗೆಲ್ಲ ಅಲ್ಲಿ ತೊಗೊಂಡಿದ್ದಲ್ಲ, ಬ್ಯಾಗ್ ಇರಲಿಲ್ಲ, ಹಾಗಾಗಿ ಈ ಬ್ಯಾಗ್ ತೊಗೊಂಡೆ. ಇವಾಗ ನನ್ನ ಮಗಳಿಗೊಂದು ಟಾಪ್ ತೊಗೊಂಡೆ, ಜೀನ್ಸ್ ಮೇಲೆ ವೇರ್ ಮಾಡೋವಂಥದ್ದು. ಇದು ವೆಲ್ವೆಟ್ ಕ್ಲಾತ್ ಮೇಲೆ ಈ ಥರ ಚಿಮ್ಕಿ ಎಲ್ಲ ಹಾಕಿದ್ದಾರೆ. ಮತ್ತು ಇದು ಎಲಾಸ್ಟಿಕ್ ಇದೆ, ಸ್ಲೀವ್ಸ್ಗೆ ಇಟ್ಟಿದ್ದಾರೆ. ಫ್ರಂಟ್ ಇದು ಬ್ಯಾಗಿಗೆ ಟೈ ಕೊಟ್ಟಿದ್ದಾರೆ ಸುಮ್ಮನೆ ಸ್ಟೈಲಿಗೆ. ಸೊ ಜೀನ್ಸ್ ಮೇಲೆ ಹಾಕುವಂತ ಚೆನ್ನಾಗಿತ್ತು. ಸೊ ಹಾಗಾಗಿ ತಗೊಂಡ್ಬಂದೆ. ಮತ್ತು ನನ್ನ ಮಗನಿಗೊಂದು ಸ್ಲಿಪ್ಪರ್ ತಂದೆ. ನನ್ನ ಮಗ ಹಾಕೊಳ್ತಾನೆ ಇಲ್ಲ, ಅದೇ ಟೀಚರ್. ಹಾಗೆ ಅಲ್ಲಿ ಟೆಕ್ಸ್ಟ್ ಮಾಲಲ್ಲೇ ಒಂದು ಗಾಗಲ್ಸ್ ತೊಗೊಂಡೆ, ಸುಮ್ಮನೆ ರೀಲ್ಸ್ ಮಾಡೋಕ್ಕೆ ಅಷ್ಟೇ, ಬ್ರ್ಯಾಂಡ್ ಏನಲ್ಲ, ಸುಮ್ಮನೆ ರೀಲ್ಸ್ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ ಅಂತ ತಗೊಂಡೆ. ಸೊ ಟ್ಯಾಗ್ ತೆಗೆದ ಫಿಲಮಲ್ಲೆಲ್ಲ ಹಾಕೊಂಡು ಶೋ ಕೊಡ್ತಾರಲ್ಲ, ನಾವು ಶೋ ಕೊಡೋಣ ಅಂತ ಟ್ಯಾಗ್ ರಿಮೂವ್ ಮಾಡಬೇಕು, ರಿಮೂವ್ ಮಾಡಿಲ್ಲ. ಇದೊಂದು ಮತ್ತು ಈ ಟಾಪ್ ಒಂದು ನನ್ನ ಮಗಳದು, ಮತ್ತು ನನ್ನ ಮಗನಿಗೆ ಒಂದು ಸ್ಲೀಪರ್ ತೊಗೊಂಡಿದ್ದೆ ಅಷ್ಟೇ ಟೆಕ್ಸ್ಟ್ ಮಾರ್ಟಲ್ಲಿ. ಅದು ಬಿಟ್ಟರೆ ಡಿಮಾರ್ಟಿಗೆ ಬರೋಣ. ಡಿಮಾರ್ಟಲ್ಲಿ ಡೈಲಿ ಯೂಸ್ಗೆ ಲೆದರ್ದು ಬ್ಯಾಗು ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿದೆ. ಸೊ ಡೈಲಿ ಯೂಸ್ಗೆ ಅಂತ ತೊಗೊಂಡೆ. ಇದಕ್ಕೆ ಒಂದು 3 ಜಿಪ್ ಇದೆ, ಆರಾಮಾಗಿ ಫೋನು ಎಲ್ಲ ಹಿಡಿಯುತ್ತೆ, ಚೆನ್ನಾಗಿದೆ, ಕ್ಯೂಟಾಗಿ. ನಿಮ್ಮ ಸ್ಕೂಲ್ ಹತ್ರ ಎಲ್ಲ ಹೋಗೋಕ್ಕೆ ಬೇಕಲ್ಲ ಅಂದ್ಬಿಟ್ಟು ಇದನ್ನು ತಗೊಂಡೆ. ಮತ್ತು ಇದು ಫಸ್ಟ್ ಡಿಮಾರ್ಟ್ ತೋರಿಸ್ಕೊಡ್ತೀನಿ. ಆಮೇಲೆ ಇದು ವಾಟರ್ ಬಾಟ್ಲು ಒಂದು ತೊಗೊಂಡೆ ನನ್ನ ಮಗನಿಗೆ. ಇದು ನನ್ನ ಮಗಳಿಗೊಂದು ತೊಗೊಂಡೆ ವಾಟರ್ ಬಾಟ್ಲು, ಇದೆರಡು. ಮತ್ತು ಇದು ಒಂದು ಸ್ಲಿಪ್ಪರ್ ತೊಗೊಂಡೆ ಡೈಲಿ ವೇರ್ದು. ಮತ್ತು ಇದೊಂದು ತೊಗೊಂಡೆ ಹೀಲ್ಸು. ಇದು ಬಂದು ಎಲ್ಲರ ಫಂಕ್ಷನ್ಸ್ಗೆ ಅಟೆಂಡ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ ಬಂದು ಪೀಚ್ ಕಲರ್ ಇತ್ತು. ಪೀಚ್ ಕಲರ್ ಆಲ್ರೆಡಿ ಇದೆ ನನ್ನ ಹತ್ರ ಹೀಲ್ಸು. ಅದಕ್ಕೆ ನನ್ನ ಮಗಳು ಬೇಡ ಅಮ್ಮ ವೈಟ್ ತಗೋ ಚೆನ್ನಾಗಿದೆ ಅಂದರೆ ಇದೊಂಥರ ಶೈನಿಂಗ್ ಇದೆ. ಸೊ ಹಾಗಾಗಿ ಇದನ್ನು ಸೊ ಅದರ ಶೈನಿಂಗ್ ಇದೆ ನೋಡಿ, ಹೀಲ್ಸ್ ಚೆನ್ನಾಗಿದೆ. ಸೊ ಇದನ್ನು ತೊಗೊಂಡೆ. ಈ ಡೈಲಿ ಯೂಸ್ಗೆ ಮಾಮೂಲಿ ಇದನ್ನು ತೊಗೊಂಡೆ. ಇದೊಂದು 600 ರೂಪಾಯಿ, 500-600 ರೂಪಾಯಿ. ಇದು 500 ರೂಪಾಯಿ ಕರೆಕ್ಟಾಗಿ, 450 ರೂಪಾಯಿ. ಓಕೆನಾ? ಇದು ಬಂದು ಅದಕ್ಕಿಂತ ಕಡಿಮೆ, ಇದು 400 ರೂಪಾಯಿ ಹೀಲ್ಸ್. ಅಲ್ಲಿ ಹೊಸದಾಗಿ ಡಿಮಾರ್ಟ್ ಹತ್ರ ಅಂದರೆ ಗೋಪಾಲನ್ ಮಾಲಲ್ಲಿ V2 ಅನ್ನೋದು ಒಂದು ಬ್ರ್ಯಾಂಡ್ ಓಪನ್ ಆಗಿದೆ, ಶಾಪ್ V2 ಅಂತ. ಅದೇ ಬ್ಯಾಗ್ ಇದು. ಬಟ್ ನಾನು ಸ್ಲಿಪ್ಪರ್ಸ್ ಹಾಕೋಕ್ಕೆ ಈಸಿ ಇರುತ್ತೆ ಅಂತ ಇದಕ್ಕೆ ಹಾಕೊಂಡಿದ್ದೀನಿ. ಸೊ ಅಲ್ಲಿ ನನ್ನ ಮಗಳಿಗೊಂದು ಪರ್ಸ್ ಕೊಡಿಸ್ತಿದ್ದೆ 100 ರೂಪೀಸು. ಆಲ್ರೆಡಿ ರೆಕ್ಕೆ ಪುಕ್ಕ ಎಲ್ಲ ಕಿತ್ತುಬಿಟ್ಟಿದ್ದಾಳೆ. ಸೊ ಅಲ್ಲಿ ಎಂಥದ್ದು ಪಾಪಿಟ್ ಥರದ್ದು ಬ್ಯಾಗ್ ಇತ್ತು, ಅದು 60 ರೂಪೀಸ್ 100 ರೂಪೀಸು. ಅದು ಬಟ್ ನಾವು ರೀಯೂಸ್ ಮಾಡಲ್ಲ, ಅಂದರೆ ಆಟ ಆಡ್ಬಿಟ್ಟು ಬಿಸಾಕ್ಬಿಡ್ತಾರೆ ಮಕ್ಕಳು. ಸೊ ಯೂಸ್ ಆಗುತ್ತೆ ಇದನ್ನು ತಗೋ ಅಂತ ಹೇಳಿದೆ. ಸೊ ಅವ್ಳಿಗೆ ಇದು ಇಷ್ಟ ಆಯಿತು. ಸೊ ಹಾಗಾಗಿ ಈ ಕ್ಯೂಟ್ ಬ್ಯಾಗ್ ತೊಗೊಂಡಿದ್ದಾಳೆ.
ಇದಕ್ಕೆ ಸ್ಲಿಂಗು ಕೊಟ್ಟಿದ್ದಾರೆ, ಅದೇ ಗೋಲ್ಡ್ ಚೈನ್ ತರತ್ತೆ. ಬೇಕಾದ್ರೆ ನಾವು ಅದನ್ನ ಅಟ್ಯಾಚ್ ಮಾಡ್ಕೊಂಡು ಹಾಕೋಬಹುದು. ಸ್ಲಿಂಗ್ ಬ್ಯಾಗ್ ತರನು ಹಾಕೋಬಹುದು, ಹ್ಯಾಂಡ್ ಪರ್ಸ್ ತರನು ಇಟ್ಕೋಬಹುದು ಇದನ್ನ. ಮತ್ತೆ ಅಲ್ಲೇ ಇನ್ನೊಂದು ಪರ್ಸ್ ನಾನು ತಗೊಂಡೆ. ಇದು ಎಲ್ಲರ ಹೋದ್ರೆ ಮಾಲ್ಗಳಿಗೆ ಯೂಸ್ ಆಗುತ್ತೆ. ಮತ್ತೆ ನ್ಯೂಡ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ತರ ಒಂದು ತಗೊಂಡು ಪರ್ಸ್. ಇದು ಬಂದು ರೇಟು 275 ರುಪೀಸ್ ಇದು ಅಷ್ಟೇ. ಚೆನ್ನಾಗಿದೆ. ಬಟ್ ಅದೇ ಹೇಳಿದ್ನಲ್ಲ, ಮಾಲ್ಗೆಲ್ಲ ಹೋದ್ರೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರೋದ್ರಿಂದ ವಾಟರ್ ಬಾಟಲ್ಸು ಪ್ರತಿಯೊಂದನ್ನು ನಾವು ಇಟ್ಕೊಂಡು ಹೋಗ್ಬೋದು. ಇದರಲ್ಲಿ 2 ಪಾರ್ಟಿಷನ್ಸ್ ಇದೆ, ಬ್ಯಾಕ್ ಸೈಡ್ ಒಂದು ಜಿಪ್ ಇದೆ. ಚೆನ್ನಾಗಿದೆ ಇದು ಕೂಡ. ಇದು ಇಷ್ಟ ಆಯಿತು ನನಗೆ, ಕಲರು ಮತ್ತು ಪ್ಯಾಟ್ರನ್ ಎಲ್ಲ. ಸೊ ಹಾಗಾಗಿ ಇದನ್ನು ತಗೊಂಡೆ. ನಾನು ಜಾಸ್ತಿ ಬ್ಯಾಗ್ಗೆಲ್ಲ ದುಡ್ಡು ಹಾಕಕ್ಕೆ ಹೋಗಲ್ಲ, ಕಾಸ್ಟ್ಲಿ ಬ್ಯಾಗ್ಗೆಲ್ಲ. ಯಾಕೆ ಅಂದರೆ ಕೆಲವೊಂದು ಬ್ಯಾಗ್ಗಳು ಬ್ರ್ಯಾಂಡಿಗೆ ತಗೋಬೇಕು, ಹೌದು ಇಲ್ಲ ಅಂತಲ್ಲ. ಬಟ್ ತುಂಬ ಹೆವಿ ವೆಯ್ಟ್ ಇರುತ್ತದು. ಈ ಮಾಲ್ಗಳಿಗೆ ಹೋದರೆ, ಶಾಪಿಂಗ್ ಹೋದರೆ ತುಂಬ ಹೆವಿ ಬ್ಯಾಗೇ ಹೆವಿ ವೆಯ್ಟ್ ಇದ್ಬಿಟ್ರೆ ಕ್ಯಾರಿ ಮಾಡೋದು ತುಂಬ ಕಷ್ಟ. ಈ ಶೋಲ್ಡರ್ ಎಲ್ಲ ಪೇನ್ ಬಂದ್ಬಿಡುತ್ತೆ. ಸೊ ಆದಷ್ಟು ನಾನು ವೆಯ್ಟ್ ಲೆಸ್ ಆಗಿರಬೇಕು, ನೋಡೋಕೆ ಕ್ಯೂಟ್ ಆಗಿರಬೇಕು, ಡಿಸೆಂಟ್ ಆಗಿರಬೇಕು ಅಂಥದ್ದನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡಿ ತೊಗೊಳ್ಳೋದು. ದುಡ್ಡೆಲ್ಲ ನೋಡ್ಕೊಂಡು ನಾನು ತೊಗೊಳ್ಳಲ್ಲ. ಅಂದರೆ ಕಾಸ್ಟ್ಲಿ ಜಾಸ್ತಿ ಇರುತ್ತೆ, ಅದನ್ನೇ ಹಾಕೋಬೇಕು, ಇದನ್ನೇ ತೊಗೋಬೇಕು, ಆ ಥರ ನಾನು ಯಾವತ್ತೂ ಸೆಲೆಕ್ಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಕಂಫರ್ಟಬಲ್ ಆಗಿರಬೇಕು, ಕಲರೇ ಆಗಲಿ ಮತ್ತು ವೆಯ್ಟೇ ಆಗಲಿ. ಫಸ್ಟ್ ಹಿಂಗೆ ಇಟ್ಕೊಂಡೆ ನೋಡೋದು. ಜಾಸ್ತಿ ವೆಯ್ಟ್ ಇದ್ದರೆ ನಾನು ಅಲ್ಲೇ ರಿಜೆಕ್ಟ್ ಮಾಡ್ತೀನಿ. ಯಾಕಂದರೆ ಹೆವಿ ವೆಯ್ಟು ನಾವು ಇವಾಗ ಎಲ್ಲ ಸುತ್ತಾಡ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಬರುವಾಗ ಅದೇ ದೊಡ್ಡ ಬರ್ಡನ್ ಆಗಿರುತ್ತೆ. ಅದ್ರ ಜೊತೆ ಈ ಬ್ಯಾಗೆಲ್ಲ ಹೆವಿ ಇದ್ದರೆ ಇನ್ನೂ ಒಂಥರ ಯಾಕಪ್ಪ ಹೋಗಿದ್ದೀವಿ ಅನ್ನೋದಾಗ್ಬಿಡುತ್ತೆ. ಹಾಗಾಗಿ ನಾನು ಆ ಪರ್ಪಸ್ಗೆ ನಾನು ಜಾಸ್ತಿ ವೆಯ್ಟ್ ಇರೋವಂಥದ್ದು ಎಲ್ಲ ತೊಗೊಳಕ್ಕೆ ಹೋಗಲ್ಲ. ನನಗೆ ಕಂಫರ್ಟಬಲ್ ಹೆಂಗಿರುತ್ತೆ ಹಾಗೆ. ಸೊ ಇದಿಷ್ಟೇ ನಾವು ಶಾಪಿಂಗ್ ಮಾಡಿದ್ದು. ಮತ್ತು ಸ್ನ್ಯಾಕ್ಸು ಅದು ಇದು ಮನೆಗೆ ಬೇಕಾಗಿ ಶಾಪ್ ಮಾಡಿದ್ದೀವಿ. ಬಟ್ ಅವೆಲ್ಲ ಏನು ತೋರಿಸೋ ನೆಸೆಸರಿ ಇಲ್ಲ, ಹಾಗಾಗಿ ಅವೆಲ್ಲ ತೋರಿಸಿಲ್ಲ. ಸೊ ಸದ್ಯಕ್ಕೆ ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಸೊ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್ ಬಾಯ್.